ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಕೀರ್ತನ ಅವ್ರ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಮ್ಮ ಫ್ಯಾಮಿಲಿನ ಅಂತಂದರೆ ನಮ್ಮ ಚಿಕ್ಕಮ್ಮನ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಇವಾಗ ಚಿಕ್ಕಮ್ಮನ ಮನೆಗೆ ಹೋಗೋಣ, ಮಾತಾಡೋಣ. ಹಿಡ್ಕೊ. ಏನು ಗೊತ್ತಾ, ಮನೆಯಿಂದ ಬಂದಿದ್ದೀವಿ ಇವಾಗ. ಅಂದರೆ ನಿನ್ನೆ ಏನು ಫುಲ್ ಹೇಳ್ಬಿಟ್ರು, ಹೆಲ್ಪ್ ಮಾಡ್ತೀನಿ ಬೇಗ ಹೋಗೋಣ ಆಯಿತಾ ಅಂತ ಎಲ್ಲ ಅಂದ್ಬಿಟ್ಟು ಎದ್ದೋಳಿಸಿದ್ದೀನಿ. 5 ಗಂಟೆಗೆ ಎದ್ದೋಳಿ ಅಂತ ತಿರ್ಗಾ ಹೋಗಿ ಮಲ್ಕೊಂಡ್ಬಿಟ್ಟು ಗಂಡ ಸುಖವಾಗಿ ಮಲಗಿದ್ರೆ ಹೆಂಡತಿಗೆ ಸಂತೋಷ ಇರುತ್ತಂತೆ ಹೆಂಗಂತ ಹೇಳ್ತಾರೆ. ಒಬ್ಬಳೇ ಮಾಡೋಕ್ಕೆ ರಿಸ್ಕ್ ಆಗಲ್ವಾ? ನಿಜ ತಾನೇ, ಗಂಡನ ಸುಖನೇ ಹೆಂಡತಿ ಸುಖ. ಅದಕ್ಕೋಸ್ಕರ ಗಂಡ ಖುಷಿಯಾಗಿ ಮಲಗಿದ್ರೆ ಹೆಂಡತಿ ಖುಷಿ ಆಗುತ್ತಪ್ಪ. ಏನಂತೀರಾ? ನನ್ನ ಪ್ರಕಾರ ಅದೇ ನಿಜ. ಅದು ಸುಳ್ಳು. ಹೆಂಡತಿಗೆ ಕಷ್ಟ ಕೊಡಬಾರ್ದಂತ ಗಂಡ ಸ್ವಲ್ಪ ಆದರೂ ಹೆಲ್ಪ್ ಮಾಡಿದ್ರೆ ಹೆಂಡತಿ ಖುಷಿ ಪಡ್ತಾಳಲ್ವಾ? ಅದೆಲ್ಲ ಅನ್ಸಲ್ಲ. ದಡ 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 ಅನ್ಕೊಂಡು ನೋಡಿ ಹೆಂಗಿದೆ. ಫಾರ್ ಎ ಚೇಂಜ್ ಇವತ್ತು ಎಕ್ಸ್ಪಲ್ಸಲ್ಲಿ ಬಂದಿಲ್ಲ, 8 ಆರ್ ತಗೋ ಬಂದಿದ್ದೀವಿ. ಆಹಾ ಅಯ್ಯೋ ಅಯ್ಯೋ 8 ಆರ್ಕಲ್ಲಿ ಆಫ್. ಅದ್ರಲ್ಲಿ ಭಯ ಆಗಲ್ಲ, ಇದ್ರಲ್ಲಿ ಭಯ ಆಗುತ್ತೆ. ಅಂದ್ರೆ ಉತ್ಸವ ಪೂಜೆ ಮಾಡೋದು ಆ ಥರ. ಅಂದರೆ ಏನು ಗೊತ್ತಾ, ಈ ಹಬ್ಬದಲ್ಲಿ ಅಂದರೆ ಗೌರಿ ಗಣೇಶ ಹಬ್ಬದಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಅಂದರೆ ಮೋಸ್ಟ್ ಆಫ್ ದಿ ಫ್ಯಾಮಿಲೀಸ್ ಇದೇ ಥರ ಮಾಡೋದು. ನಾಗರ ಪೂಜೆ ಮಾಡ್ತಾರೆ. ಈ ಹಬ್ಬದಲ್ಲೇ ನಾಗರ ಪೂಜೆ ಮಾಡೋದು. ನಾವು ಅದೇ ಮಾಡೋದು. ಆ್ಯಕ್ಚುಲಿ ನಾನು ವರ್ಷ ಈ ಹಬ್ಬಕ್ಕೆ ಇಲ್ಲೇ ಇರ್ತಿದ್ದೆ. ಇವಾಗಿನ ಅಂತಲ್ಲ, ನನ್ನ ಕಾಲೇಜ್ ಡೇಸಿಂದನೂ ಅಷ್ಟೇ ಈ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ ಇಲ್ಲೇ ಇರ್ತಿದ್ದೆ. ಯಾಕೆಂದರೆ ತಂಗಿರೆಲ್ಲ ಇಲ್ಲೇ ಇರ್ತಿದ್ರು. ನನ್ನ ಒಬ್ಳು ಊರಲ್ಲಿ ಇರ್ತಾಳೆ, ಇನ್ನು ಮಿಕ್ಕಿದ 3 ಜನ ಇಲ್ಲೇ ಇರ್ತಿದ್ರು. ಅದಕ್ಕೋಸ್ಕರ ಇಲ್ಲೇ ಹಬ್ಬ ಮಾಡಿ ಇಲ್ಲೇ ರಕ್ಷಾಬಂಧನ ಮಾಡಿಕೊಂಡು ಇಲ್ಲೇ ಇರ್ತಿದ್ವಿ. ಮನೆ ಹತ್ರ ಬಂದ್ವಂತೆ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಿದೆ ಅಂತ, ನೋಡಿಲ್ಲ. ನನ್ನ ತಂಗಿ ರಿಯಾಕ್ಷನ್ ತೋರಿಸ್ತೀನಿ ಬನ್ನಿ. ಅಣ್ಣ ಬಂದ ಅಂತ ಫುಲ್ ಖುಷಿ ಆಗ್ತಾಳೆ. ಹಂಗೆ ರಿಯಾಕ್ಷನ್ ನೋಡಕ್ ಹೋಗ್ತಿದ್ದಾರೆ ಈ ರೇಂಜಿಗೆ. ತುಂಗೆ ಬೈ ರಿಯಾಕ್ಷನ್ ಚೆನ್ನಾಗಿ ಕೊಡ್ಲು. ಏನ್ ಮಾಡ್ತಿದ್ಯಾ ಹೇಳು ಅಣ್ಣ, ಏನ್ ಮಾಡ್ತಿದ್ಯಾ? ಸುಮ್ಮನೆ ಇರು. ಅವ್ರ್ಯಾರು? ಅವಮ್ಮ ಬಂದು ನಮ್ಮ ಅಜ್ಜಿ ಮಗಳು. ನಿನಗೇನಾಗ್ಬೇಕು? ನಮ್ಮ ಅಮ್ಮನ ತಂಗಿ. ನಿನಗೇನಾಗ್ಬೇಕು? ನಮ್ಮ ಆಂಟಿ. ಒಂಚೂರು ಕಪ್ಪಗೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ರಿ. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ ಅದಲ್ಲ ಅಮ್ಮ. ಏನಿದ್ ಇಷ್ಟೊಂದು ಬೆಳೆದಿದ್ಯಾ? ಜಾಸ್ತಿ ಬರೋದಿಲ್ಲ ನಾನು. ಸಾಂಬ್ರಾಣಿ ಯಾಕೆ ತಂಗಿದ್ ನಿಂದಿದ್ದು? ಬಿಡು ನನಗೂ ಮರ್ತೋಯ್ತು. ಅಪ್ಪ, ಹ್ಯಾಪಿ ಬರ್ಡೇ ಟು ಯು ನಾ. ಹ್ಯಾಪಿ ಬರ್ಡೇ ಟು ಮೀ. ಹೂವಿಟ್ಟು ಪೂಜೆ ಮಾಡಿ ಅದಕ್ಕೂ ಸ್ವಲ್ಪ ಅರ್ಶಿನ ಕುಂಕುಮ ಮಾಡಿ. ಇದಕ್ಕೂ ಇಡ್ತೀರಾ? ರಾಖಿಯಲ್ಲಿ ರಾತ್ರಿ ಅಲ್ಲಿ ಕಟ್ತಾರೆ. ನನಗೆ ಪೂಜೆ ಮಾಡೋಣ ಮತ್ತೊಮ್ಮೆ. ಆರ್ತಿ ನಿಧಾನ ಪಡ್ಕೊಂಡು ಹೇಳು ನಮ್ಮಣ್ಣ ಒಳ್ಳೆದಾಗ್ಲಿ, ಒಳ್ಳೆ ಹೆಣ್ಣು ಸಿಗ್ಲಿ ಹೇಳು. ಯಾಕೆ ಎಷ್ಟು ಸಲ ಮದುವೆ ಆಗ್ತೀಯಾ? ಯೂಟ್ಯೂಬ್ ಅಲ್ಲಿ ನಮ್ಮ ಈಗೇನ್ ಮಾಡ್ಬೇಕು? ಅವಳಿಗೆ ಗಿಫ್ಟ್ ಕೊಡ್ಬೇಕು. ಖಾಲಿ ಬಿಡ್ಬೇಕು. ನೋ ಗಿಫ್ಟ್ ವಿತೌಟ್. ನಾನು ಯಾವ ತರ ಕೊಟ್ಟಿದ್ದೀನಿ ಸಿಂಚೋ? ಏನು ಅಮೂಲ್ಯ PUC ಪಾಸ್ ಆಗಲಿ. PU ಕರೆಕ್ಟ್. ಮಾತೆ ಬಿಡಮ್ಮ ಸರಿ ಪಾಸ್ ಆಗ್ತಿ. ಪಕ್ಕ. ನೀನು ಬಾ ಕಾಣಿ. ಅದಕ್ಕೆ ಬಾ. ಗುರುಶ್ರೀ ಮಹಾಲಕ್ಷ್ಮಿ ಅವರ ಅಕ್ಕ ಅಂದ್ರೆ ಗೊತ್ತಾಗಲ್ಲ. ಇದೆಲ್ಲ ಹಾಕ್ಬೇಡ ಪ್ರವೀಣ. ನಿಜ ಒಳ್ಳೇದಾಗ್ಲಿ. ಇನ್ನೊಂದು ಸ್ವಲ್ಪ ಗಪ್ಪ. ಏನು ಗಿಫ್ಟ್ ಇಲ್ಲ ತಂಗಿದಿರ್ಗೆ? ಗಿಫ್ಟ್ ಎಲ್ಲ ಕೊಡ್ಬಾರ್ದು, ನಾನೇ ದೊಡ್ಡ ಇಂಥ ಅಣ್ಣ. ಹೇಳ್ತೀನಿ ಇವಾಗ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನಂಬರಮ್ಮ ಕನ್ನಡ ಲೈಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಇವಳ ಹೆಸರು ಮಹಾಲಕ್ಷ್ಮಿ ಅಲಿಯಾ ಸಿಂಚನ ಅಂತ. 3ನೇ ತಂಗಿ. ಒಟ್ಟು 4 ಜನ. ನಮ್ಮ ಅಮ್ಮನ ಮಗಳು ಒಬ್ಳು, ನಮ್ಮ ರೇಖಮ್ಮನ ಮಗಳು ಒಬ್ಳು, ನಮ್ಮ ಶೈಲಮ್ಮನ ಮಗಳು ಇಬ್ರು.
ಇವಳು ಫಸ್ಟ್ನೇವಳು, ಇವಳು ಎರಡನೇವಳು. ಪಾಪ ಮಾತು ಬರಲ್ಲ ಅವಳಿಗೆ. ಇವಾಗ ಪೂಜೆ ಮಾಡಪ್ಪ, ನಾಗರು ಪೂಜೆ ಮಾಡಪ್ಪ. ಯಜಮಾನ್ರು ಸಂಧಿಗೊಂದೆಲ್ಲ ನುಗ್ಗೊಂಡು ಏಯ್ ಅವ ಅಣ್ಣನ ಗಾಡಿ ಉಜ್ಜು. ಅದೇನಾಗಿಲ್ಲ, ಜಾಗ ಚೆನ್ನಾಗಿದೆವಾ. ಆಡಿ ನೋಡು ಕೆಸರು. ಮಲ್ಲಿ ಓಡಿಸ್ತೀಯ ಸ್ಕೂಟಿ ಇವಾಗ? ಬಾ ಓಡಿಸು. ಏನಾಗಲ್ಲ, ಏನಾಗಲ್ಲ. ಬಾ ಮದಿಂದ ನಾನು ಓಡಿಸ್ತೀನಿ ಕೊಡು. ಓಡಿಸ್ತೀನಿ ಕೊಡು. ಮುಖ ಹೆಂಗೆ ಹಿಡ್ಕೊಂಡು ಹೇಳು. ನಾನು ಓಡಿಸ್ತೀನಿ. ತಿರ್ಸಿ ಇವಾಗ. ನಿಮಗಾದ್ರೂ ನಂಬಿಕೆ ಬಂತ ಓಡಿಸ್ತಾಳೆ ಅಂತ ಬೀಳಿಸ್ತೀರಾ? ನನಗಂತೂ ನಂಬಿಕೆ ಇಲ್ವಾ ನಿಮಗೆ ನನ್ನ ಮೇಲೆ? ಇರುತ್ತೆ ಅವರಿಗೆ. ಕೆಸರು ಇಲ್ಲೆಲ್ಲ ನೋಡಿ. ಹಿಂಗೆ ಮಾಡಿದ್ರೆ ಹೆಂಗೆ ಕೂತ್ಕೊಳಕ್ಕಾಗುತ್ತೆ? ಸೀರೆ ಎಲ್ಲ ಆಗ್ಲೇ ಗಲೀಜು ಮಾಡಿ. ಕ್ಲೀನ್ ಕೃಷ್ಣಪ್ಪ ಅಂತ ಇವಾಗ. ಸ್ನೇಹಿತರೆ, ನಾವು ಮಾಡ್ತೀವಿ ಅಂತ ನೀವು ಮಾಡ್ಬೇಡ್ರಿ, ಮೂರು ಜನ ಹೋಗ್ಬೇಡ್ರಿ ಅಷ್ಟೇ. ಅಂದರೆ ಈ ಜಾಗ ನೋಡ್ರಿ, ಇಲ್ಲಿ ನಡೆಯುತ್ತೆ. ಸದ್ಯಕ್ಕೆ ನಮ್ಮ ಹತ್ರ ಇರೋದು 2 ಬೈಕು, 6 ಜನ, ಏನೂ ಮಾಡೋಂಗಿಲ್ಲ. 2 ಬೈಕಲ್ಲಿ ಹೋಗಲೇಬೇಕು. ಇದರ ಇವರು ನಡ್ಕೊಂಬರಲ್ಲ ಅಂತಾರೆ. ಬಾಯ್ ಪಯ್ಯ ನಾಯಿ ಅಂದ್ರೂ ಇವಮ್ಮ ಹಿಂದೆ ಕೂತಿರೋ ರೆಡಿ ಆಗೋದಕ್ಕೆ 2.5 ಗಂಟೆ ತಗೊಂಡಿದೆ. ಲೆಫ್ಟೋ ರೈಟೋ? ಈ ಕಡೆ ಮಂಗ. ರೈಟಾ ಲೆಫ್ಟೋ? ಈ ಕಡೆ ಈ ಕಡೆ ಅಂತೇಳಿ. ಯಾವ ಕಡೆ ಅಂತ? ರೈಟ್. ಈ ಕಡೆ ಅಂತಲ್ಲಿ. ನೀನ್ ನಂಗೆ ಲೆಫ್ಟ್ ರೈಟ್ ಅಂತ ಕೇಳ್ಬೇಡ ಗಾಡಿಲಿ ಕೂತಾಗ. ಈ ಕಡೆನಾ ಆ ಕಡೆ ಅಂತ ಕೇಳ? ಹಾ, ಈ ಕಡೆನೋ ಆ ಕಡೆನೋ. ಈ ಕಡೆ ಅಂದ್ರೆ ರೈಟು, ಆ ಕಡೆ ಅಂದ್ರೆ ಲೆಫ್ಟ್ ಅಷ್ಟೇ. ಇಲ್ಲಿ ಸಿಂಚು ಈ ಕಡೆನಾ ಆ ಕಡೆನಾ? ಈ ಕಡೆ ಮಾಡೋಣ, ಆ ಕಡೆ ಮಾಡೋಣ. ಏಯ್, ಅಲ್ಲಿರೋದಲ್ವಾ ಆ ಊತ ತಾನೆ? ಅಲ್ಲಿ ಇದಿತ್ತಲ್ಲ ಅದಲ್ವಾ? ಅದು ಮುಚ್ಚಾಕಿದ್ರಾ? ಇದೆಯಾ ಫಸ್ಟ್ ಆಫ್ ಆಲ್? ಇಲ್ಲ. ಎಷ್ಟೊಂದು ನಂಬಿಕೆ ನೋಡ್ರಿ ಇವ್ರಿಗೆ ನನ್ನ ಮೇಲೆ. ನಿಜವಾಗ್ಲೂ ನಂಬಿಕೆ ಇಲ್ಲ. ನೋಡಿ ರೋಡ್ ಹೆಂಗಿದೆ. ಪಾಪ ಗೊತ್ತಿಲ್ಲ ನಮ್ಮ ವೀಕ್ಷಕರಿಗೆ ಏನು ಮಾಡ್ತಿದ್ದೀವಿ ಅಂತ. ನಾವು ನಾಗರ ಪೂಜೆ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಇಲ್ಲೊಂದು ಹುತ್ತ ಇತ್ತು, ಇವಾಗ ಹುತ್ತ ಇಲ್ಲ, ಅಂದರೂ ನಾವು ಇಲ್ಲೇ ಬಂದು ಪೂಜೆ ಮಾಡ್ತೀವಿ. ಎಷ್ಟನೇ ವರ್ಷ ನಮ್ಮ ಇಲ್ಲಿ? ಆಯ್ತು ಅಂತ ಗೊತ್ತು. ಬಂದು 5-6 ವರ್ಷ ಆಯ್ತು. ನಾನು 5-6 ವರ್ಷದಿಂದ ಇಲ್ಲೇ ಪೂಜೆ ಮಾಡ್ತಿರೋದು. ಹೆಂಗ್ ಲುಕ್ ಕೊಡ್ತೀಯ ಅಂದ್ರೆ ಅಮ್ಮ ನೀನು. ತಗೊಳಮ್ಮ, ನೀವೇ ಮಾಡ್ರಿ. 2 ವರ್ಷ ನಾಗರ ಮಾಡಿಲ್ಲ ಅಂತ ಒಳ್ಳೇದಾಗಿಲ್ಲ ಕನ್ನಡಿ ನಮ್ಗೆ. ಈ ವರ್ಷ ಎಲ್ಲ ಸರಿ ಹೋಗುತ್ತೆ. ಕೀರ್ತನೆ ಇದು ಇಟ್ಕೊಳಮ್ಮ. ಗುಡ್ ಗರ್ಲ್. ಕೈ ಓಡ್ಸಕ್ಕೆ ಹೊಸ ಬಟ್ಟೆ ಸಿಗುತ್ತೆ ಹಂಗೆ. ಯಾರೋ ಹೇಳಿದ್ರು ಅಕ್ಕನ ಹತ್ರ ಸೀರೆ ಉಡ್ಸ್ಕೊಂಡು, ಅಕ್ಕನಿಗೆ ಸೀರೆ ಉಡ್ಕೊಳಕ್ಕೆ ಹೇಳಿ, ಕರೆಕ್ಟ್, ಅಕ್ಕನಿಗೆ ಸೀರೆ ಉಡ್ಕೊಳಕ್ಕೆ ಹೇಳಿ ಒಂದು ಶಾರ್ಟ್ ಟ್ರಿಪ್ ಕರ್ಕೊಂಡೋಗಿ ಅಂತ. ಟ್ರಿಪ್ ಅಲ್ಲ, ಫ್ಯಾಮಿಲಿ ಪೂಜೆಗೆ ಬಂದಿದ್ದೀವಿ, ಪೂಜೆ ಮಾಡಿದ್ದೀವಿ, ಮುಗೀತು ಪೂಜೆ.